ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂತಹ ನನ್ನೆಲ್ಲ ಪ್ರಿಯ ವೀಕ್ಷಕರನ್ನು ನಮ್ಮ ರಕ್ಷಕನಾದ ಯೇಸುವಿನ ಅಮೂಲ್ಯವಾದ ನಾಮದಲ್ಲಿ ಈ ಕಾರ್ಯಕ್ರಮಗಳಿಗೆ ಆಮಂತ್ರಿಸುತ್ತೇನೆ. ದೇವರ ವಾಕ್ಯದ ಸಂದೇಶವನ್ನು ಕೇಳುವ ಮೊದಲು ನಮ್ಮ ತಲೆಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನೀನು ನಮಗೆ ಕೊಟ್ಟಿರುವಂತಹ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ಗ್ರಹಿಸಿಕೊಳ್ಳುವುದು ಮಾತ್ರವೇ ಅಲ್ಲ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ಅನುಗ್ರಹಿಸು. ನಿನ್ನ ಭಕ್ತನಾದ ಯೋಹಾನನ ಮೂಲಕವಾಗಿ ನೀನು ನಮಗೆ ಅನುಗ್ರಹ ಮಾಡಿದಂಥ ಪ್ರಕಟಣೆ ಗ್ರಂಥವನ್ನು ಅಧ್ಯಯನ ಮಾಡುತ್ತಿರುವಾಗ ನಿನ್ನ ಅಮೂಲ್ಯವಾದ ಸತ್ಯಗಳನ್ನು ನಾವು ಗ್ರಹಿಸಿಕೊಂಡು ನಾವು ನಿನಗೆ ಒಳಗಾಗಿ ಜೀವಿಸುವಂತೆ ಅನುಗ್ರಹಿಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ, ಆಮೇನ್. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ ನಾವು 11ನೇ ವಚನದಿಂದ 13ನೇ ವಚನದವರೆಗೆ ಧ್ಯಾನ ಮಾಡಿದೆವು. 14ನೇ ವಚನವನ್ನು ನಾವೀಗ ಓದಿಕೊಳ್ಳೋಣ. ಪರಲೋಕದಲ್ಲಿ ಇರುವ ಸೈನ್ಯದವರು ಶುಭ್ರವಾಗಿಯೂ ನಿರ್ಮಲವಾಗಿಯೂ ಇರುವ ನಯವಾದ ನಾರುಮಡಿಯನ್ನು ಧರಿಸಿಕೊಂಡು ಬಿಳಿ ಕುದುರೆಗಳ ಮೇಲೆ ಹತ್ತಿದವರಾಗಿ ಆತನ ಹಿಂದೆ ಬರುತ್ತಿದ್ದರು ಎಂಬುದಾಗಿ. And the armies which are in heaven, clothed in fine linen, white and clean, were following him on white horses. What a glorious scene! ಎಂಥ ಒಂದು ಗಂಭೀರವಾದ ಮಹಿಮೆಯುಳ್ಳಂಥ ಒಂದು ಚಿತ್ರ ಇದಾಗಿದೆ. The Lord Jesus Christ will not return alone. ನನ್ನ ಬಿಟ್ಟುಕೊಳ್ಳ್ರಿ. When I am talking about the Lord's coming, Lord's coming, Lord's coming, ಕರ್ತನು ಬರುತ್ತಾನೆ, ಕರ್ತನು ಬರುತ್ತಾನೆ, ಕರ್ತನು ಬರುತ್ತಾನೆ ಎಂಬುದಾಗಿ ಹೇಳುವಾಗ please be reminded of one important fact, that Jesus is not coming alone. ಯೇಸು ಒಬ್ಬನೇ ಬರ್ತಾ ಇಲ್ಲ. The Lord is, He will not return alone, but will be accompanied by the armies which are in heaven. ಪರಲೋಕದಲ್ಲಿರುವ ಸೈನ್ಯದವರು, ಪರಲೋಕದಲ್ಲಿರುವ ಸೈನ್ಯದವರು 4 divisions make up these glorified troops. ಆ ಸೈನ್ಯ ಅದನ್ನು ವಿಭಜಿಸಬೇಕಾದರೆ 4 ವಿಭಜನೆ ನಾವು ಮಾಡಬಹುದು. Now earlier in chapter 19 we saw the bride of the Lamb, that is the church, was pictured wearing fine linen, white and clean. ನಾವು 7 ಮತ್ತು 8ನೇ ವಚನದಲ್ಲಿ ನಾವು ಆಗಲೇ ನಾವು ನೋಡಿದ್ದೇವೆ. ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು. ಆಕೆ ನೋಡ್ರಿ, ಪ್ರಕಾಶಮಾನವು ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು. 8ನೇ ವಚನ. Now those glorified believers will accompany Christ. ಕರ್ತನಾದ ಯೇಸುವಿನ ಜೊತೆಯಲ್ಲಿ ಅವರು ಸೇರಿಕೊಳ್ಳುವರು. So will the tribulation believers, ಸಂಕಟ ಕಾಲದಲ್ಲಿ ಸಂಕಟವನ್ನು ಅನುಭವಿಸಿ ಹಿಂಸೆಗಳನ್ನು ದಾಟಿದಂಥ ಆ ದೇವ ಭಕ್ತರು ಆ ದಿವಸದಲ್ಲಿಯೂ ಕೂಡ ಅಲ್ಲಿರುವರು. ನಾವು 7ನೇ ಅಧ್ಯಾಯಕ್ಕೆ ನಾವು ಸ್ವಲ್ಪ ಹಿಂದಕ್ಕೆ ನಾವು ಹೋಗುವಾಗ 7ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಈ ಮಾತುಗಳನ್ನು ಓದ್ತೇವೆ. ನಾವು ಇವುಗಳಾದ ಮೇಲೆ ಯಾರಿಂದಲೂ ಎಣಿಸಲಾಗದಂಥ ಮಹಾಸಮೂಹವು ಸಿಂಹಾಸನದ ಮುಂದೆ ಯಜ್ಞದ ಕುರಿಯಾದಾತನ ಮುಂದೆ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ ಕುಲ ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು.
ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ದ ಸೆಕೆಂಡ್ ಗ್ರೂಪ್ ಇನ್ ಹೆವನ್, ದ ಟ್ರಿಬ್ಯುಲೇಷನ್ ಬಿಲೀವರ್ಸ್. ಸಂಕಟ ಕಾಲದಲ್ಲಿ ಕ್ರಿಸ್ತ ವಿರೋಧಿಯಾದಂಥ ಅಂತಿಕ್ರಿಸ್ತನಿಂದ ಹತರಾದಂಥವರು ಇವಾಗ ಅಲ್ಲಿರುವರು ಬಿಳಿ ನಿಲುವಂಗಿಯನ್ನು ತೊಟ್ಟುಕೊಂಡು. ದೆನ್ ದೇರ್ ಇಸ್ ದ ಥರ್ಡ್ ಗ್ರೂಪ್. ಹೂ ಇಸ್ ದಿಸ್ ಥರ್ಡ್ ಗ್ರೂಪ್? The third group is the Old Testament saints who are resurrected at the end of the tribulation. ಸಂಕಟ ಕಾಲದ ಕೊನೆಯ ದಿವಸಗಳಲ್ಲಿ ಅವರು ಪುನರುತ್ಥಾನವನ್ನು ಹೊಂದಿದವರು. ನನ್ನ ಪ್ರಿಯರೇ, ಈ ಒಂದು ಗುಂಪು ನಾವು ದಾನಿಯೇಲನ ಪ್ರವಾದನೆ ಗ್ರಂಥವನ್ನು ತೆಗೆದು 12ನೇ ಅಧ್ಯಾಯಕ್ಕೆ ಬರುವಾಗ ನಾವಲ್ಲಿ ಹೀಗೆ ನಾವು ಓದ್ತೇವೆ. ಏನು ಓದ್ತೇವೆ ನಾವು? ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮೀಕಾಯೇಲನು ಆ ಕಾಲದಲ್ಲಿ ಏಳುವನು. ಮೊಟ್ಟ ಮೊದಲು ಜನಾಂಗವು ಉಂಟಾದಂದಿನಿಂದ ಅಂದಿನವರೆಗೂ ಸಂಭವಿಸಿದಂಥ ಸಂಕಟವು ಸಂಭವಿಸುವುದು. ಆಗ ನಿನ್ನ ಜನರೊಳಗೆ ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವವೋ ಅವರೆಲ್ಲರೂ ರಕ್ಷಿಸಲ್ಪಡುವರು. ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು ಕೆಲವರು ನಿತ್ಯ ಜೀವವನ್ನು, ಕೆಲವರು ನಿಂದನ ನಿತ್ಯ ತಿರಸ್ಕಾರಗಳನ್ನು ಅನುಭವಿಸುವರು ಎಂಬುದಾಗಿ. ನನ್ನ ಪ್ರಿಯರೇ, ದ ಥರ್ಡ್ ಗ್ರೂಪ್ ದಟ್ ವಿ ಸಿ, it is the Old Testament saints. Finally, the holy angels, ಪರಿಶುದ್ಧವಾದಂಥ ದೇವದೂತರು, the holy angels, they will also accompany Jesus Christ. ಕರ್ತನಾದಂಥ ಯೇಸು ಕ್ರಿಸ್ತನ ಜೊತೆಯಲ್ಲಿ ಆ ದೂತರು ಅವರು ಅಲ್ಲಿ ಕಂಡು ಬರುವರು. ಮತ್ತಾಯನ ಸುವಾರ್ತೆಗೆ ನಾವು ಬರುವಾಗ 25ನೇ ಅಧ್ಯಾಯ 31ನೇ ವಚನವನ್ನು ಗಮನಿಸಿ. ಇದಲ್ಲದೆ ಮನುಷ್ಯ ಕುಮಾರನು ತನ್ನ ಮಹಿಮೆಯಿಂದ ಎಲ್ಲ ದೇವದೂತರೊಂದಿಗೆ ಕೂಡಿ ಬರುವಾಗ, ಮನುಷ್ಯ ಕುಮಾರನು ಬರುವಾಗ ಆತನ ಜೊತೆಯಲ್ಲಿ ಯಾರು ಸಹ ಇರ್ತಾರೆ? ದೇವದೂತರು ಇರುವರು. ಸೊ ಲೆಟ್ us not forget these things now. Who are the four different groups now? First of all, the church of God, those who have been raptured. ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯ ಮೊದಲನೆಯ ಭಾಗ, ಮಧ್ಯಾಕಾಶಕ್ಕೆ ಯೇಸು ಕ್ರಿಸ್ತನು ಬರುವಾಗ ಕ್ರಿಸ್ತನನ್ನು ನಂಬಿದಂಥ ಆತನ ಸಭೆ ಮೇಲಕ್ಕೆತ್ತಲ್ಪಟ್ಟಿರುತ್ತದೆ. ಈಗ ಆತನ ಜೊತೆಯಲ್ಲಿ ಹಿಂದಕ್ಕೆ ಬರುವರು. ಎರಡನೇದಾಗಿ ನಾವು ನೋಡಿದಂಥದ್ದು ಆ ಸಂಕಟ ಕಾಲದಲ್ಲಿ ಇದ್ದಂಥ ಸಮಯದಲ್ಲಿ ದಾಟಿ ಹೋದಂಥ ದೇವ ಭಕ್ತರು. ಮೂರನೇದಾಗಿ ಹಳೆ ಒಡಂಬಡಿಕೆಯಲ್ಲಿರತಕ್ಕಂಥ ದೇವ ಭಕ್ತರು. ನಾಲ್ಕನೆಯದಾಗಿ ಪರಲೋಕದಲ್ಲಿರತಕ್ಕಂಥ ದೇವದೂತರು. ದೇವರ ವಾಕ್ಯದ ಎಲ್ಲ ಆಧಾರಗಳನ್ನು ನಿಮ್ಮ ಮುಂದಕ್ಕೆ ನಾನು ಇಟ್ಟಿದ್ದೇನೆ. ಐ ಹ್ಯಾವ್ ಬಿನ್ ಗಿವಿಂಗ್ ದ ಡಿಸ್ಕ್ರಿಪ್ಷನ್ ಆನ್ ದ ಬೇಸಿಸ್ ಆಫ್ ದ ಸ್ಕ್ರಿಪ್ಚರ್ಸ್. ದೇವರ ವಾಕ್ಯದ ಆಧಾರದ ಮೇಲೆ ಯೇಸುವಿನ ಜೊತೆಯಲ್ಲಿ ಬರತಕ್ಕಂಥ ಆ ಗುಂಪನ್ನು 4 ವಿಂಗಡ ಮಾಡಬಹುದು. ಈ 4 ಗುಂಪುಗಳ ಹಿಂದೆ ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಮುಂದಕ್ಕೆ ಆತನು ಈ ಲೋಕಕ್ಕೆ ಇಳಿದು ಬರುವನು. Now then we think about the white horses. The white horses ridden by the heavenly cavalry are not literal horses any more than those ridden by the hell's cavalry. ನನ್ನ ಪ್ರಿಯರೇ, ನಾವು ಅಲ್ಲಿ ಕುದುರೆಗಳು ಎಂಬುದಾಗಿ ಹೇಳುವಾಗ ಆ ನೈಜವಾದಂಥ ಒಂದು ಕುದುರೆಗಳು ಎಂಬುದಾಗಿ ನಾವು ತೆಗೆದುಕೊಳ್ಳುವುದಕ್ಕಾಗುವುದಿಲ್ಲ. ಅನ್ಲೈಕ್
The Lord Jesus Christ, the heavenly army, is unarmed. He alone will destroy his enemies. The saints will come not to fight with Jesus, but to reign with him. ಯಾಕೆ ನಾವು ಇದಕ್ಕೆ ಆಧಾರವಾಗಿ ಹೀಗೆ ಹೇಳಬಹುದು? ಯೇಸುವಿನ ಜೊತೆಯಲ್ಲಿ ಬರತಕ್ಕಂಥ ಕ್ರಿಸ್ತನ ಸಭೆ, ಹಳೆ ಒಡಂಬಡಿಕೆಯ ಭಕ್ತರು ಅಥವಾ ಸಂಕಟ ಕಾಲದಲ್ಲಿ ಸೇರಿದಂತಹ ಭಕ್ತರು ಅಥವಾ ದೇವದೂತರು ಯೇಸುವಿನ ಜೊತೆಯಲ್ಲಿ ಯುದ್ಧ ಮಾಡಲಿಕ್ಕೆ ಬರುವುದಿಲ್ಲ. ದೇವರ ವಾಕ್ಯ ನಮಗೆ ತಿಳಿಸ್ತಕ್ಕಂಥ ಬಹಳ ಗಂಭೀರವಾದಂಥ ಸತ್ಯ. ಆಲ್ ದೀಸ್ 4 groups, they come to reign with the Lord. ಯೇಸು ಕ್ರಿಸ್ತನ ಜೊತೆಯಲ್ಲಿ ಆಳ್ವಿಕೆ ನಡೆಸುವುದಕ್ಕಾಗಿ ಅವರು ಬರುತ್ತಿದ್ದಾರೆ. ನನ್ನ ಪ್ರಿಯರು, ಇದೊಂದು ಗಂಭೀರವಾದಂಥ ಸತ್ಯ. ಆದ್ದರಿಂದ ನಾವು ದೇವರ ವಾಕ್ಯದ ಸತ್ಯಗಳನ್ನು ಈಗಾಗಲೇ ತಿಳಿದುಕೊಂಡ ಹಾಗೆ, the Bible says, he alone will fight against the devil. ಯೇಸು ಕ್ರಿಸ್ತನು ವೈಯಕ್ತಿಕವಾಗಿ ಆತನು ಯುದ್ಧ ಮಾಡುವನು. ನೋಡ್ರಿ, ಇವಾಗ ವಾಕ್ಯ ಭಾಗವನ್ನು ಓದೋಣ. 15ನೇ ವಚನಕ್ಕೆ ನಾನು ಬರ್ತೇನೆ. 15 ಮತ್ತು 16ನೇ ವಚನ. ಜನಾಂಗಗಳನ್ನು ಹೊಡೆಯುವುದಕ್ಕೆ ಹದವಾದ ಕತ್ತಿಯು ಆತನ ಬಾಯಿಂದ ಬರುತ್ತದೆ. ಆತನು ಅವರನ್ನು ಕಬ್ಬಿಣದ ಕೋಲಿನಿಂದ ಆಳುವನು. ಆತನು ಸರ್ವಶಕ್ತನಾದ ದೇವರ ಉಗ್ರಕೋಪವೆಂಬ ದ್ರಾಕ್ಷೆಯ ತೊಟ್ಟಿಯಲ್ಲಿರುವುದನ್ನು ತುಳಿಯುತ್ತಾನೆ. ಆತನ ತೊಡೆಯ ಮೇಲಣ ವಸ್ತ್ರದಲ್ಲಿ ರಾಜಾದಿರಾಜನು, ಕರ್ತರ ಕರ್ತನು ಎಂಬ ಹೆಸರು ಬರೆದದೆ. ನನ್ನ ಪ್ರಿಯರೇ, ನಾವು 15 ಮತ್ತು 16ನೇ ವಚನವನ್ನು ಗಮನಿಸುವಾಗ now we see the rule of the conqueror. The Bible says, from his mouth comes a sharp sword, so that with it he may strike down the nations, and he will rule them with a rod of iron. And he touched the winepress of the fierce wrath of God, the Almighty. And on his robe and on his thigh he has a name written, King of Kings and Lord of Lords. The name that is written, where it is written? On his robe and on his thigh, ಆತನ ತೊಡೆಯ ಮೇಲೆ he has a name written, King of Kings, Lord of Lords. ಅರಸರ ಅರಸನು, ಕರ್ತರ ಕರ್ತನು, ರಾಜಾದಿ ರಾಜನು, ಕರ್ತರ ಕರ್ತನು ಎಂದು ಹೆಸರು ಬರೆದದೆ. Now the rule of the king is described in a very graphic, very powerful imagery. ಬಹಳ ವಿಶಿಷ್ಟವಾದಂಥ ರೀತಿಯಲ್ಲಿ ಆತನ ಆಳ್ವಿಕೆಯ ಕುರಿತು ಬರೆಯಲ್ಪಟ್ಟದ್ದನ್ನು ನಾವು ನೋಡ್ತೇವೆ. Now we know that John notes first that from his mouth comes a sharp sword. ವಾಕ್ಯ ಏನು ಹೇಳ್ತಾ ಉಂಟು? ಆತನ ಬಾಯಿಂದ ಹದವಾದಂಥ ಕತ್ತಿಯು ಬರ್ತಾ ಉಂಟು. The apostle had seen that sword in an earlier vision in chapter 1 itself. ಈ ಕತ್ತಿಯ ಕುರಿತು ಯೋಹಾನನ 1ನೇ ಅಧ್ಯಾಯ 16ನೇ ವಚನದಲ್ಲಿ ಆತನು ಗಮನಿಸಿದ. where it was used to defend the church against the onslaught of Satan's force. ಕ್ರಿಸ್ತನ ಸಭೆಯ ವಿರುದ್ಧವಾಗಿ ದುರಾತ್ಮನ ಶಕ್ತಿಯು ಬರುವಾಗ ಆತನ ಖಡ್ಗದ ಮೂಲಕವಾಗಿ, ಹದವಾದ ಕತ್ತಿಯ ಮೂಲಕವಾಗಿ ಯಾವ ರೀತಿಯಲ್ಲಿ ಆತನು ಕಾರ್ಯ ಮಾಡುತ್ತಾನೆ ಎಂಬುದನ್ನು ನಾವು ನೋಡಿದ್ದೇವೆ. Now here it is the sword of judgment. Here it is the sword of judgment. ನ್ಯಾಯ ತೀರ್ಪು ಮಾಡತಕ್ಕಂಥ ಕತ್ತಿಯಾಗಿದೆ. ದ ಫ್ಲೇಮಿಂಗ್ ಸೋರ್ಡ್. ದೇವರ ವಾಕ್ಯ ಹೇಳುವಂಥದ್ದು ಅದು ಎಂಥದ್ದು?
ಅದು ಬೆಂಕಿಯಿಂದ ತುಂಬಿದಂಥ ಆ ಒಂದು ಕತ್ತಿಯಾಗಿದೆ. ಹದವಾದಂಥ ಬೆಂಕಿಯಿಂದ ತುಂಬಿದಂಥ ಒಂದು ಕತ್ತಿ. ಡೀಲಿಂಗ್ ವಿತ್ ಡೆತ್ ಟು ಅಗೇನ್ಸ್ಟ್ ಆಲ್ ದ ಫೋಸ್ ಆಫ್ ದ ಕಿಂಗ್ ಆಫ್ ಕಿಂಗ್ಸ್. ಅರಸರ ಅರಸನು, ಕರ್ತರ ಕರ್ತನು, ಆತನಿಗೆ ವಿರುದ್ಧವಾದ ಎಲ್ಲ ವಿರೋಧಿಗಳ ಹತ ಮಾಡುವುದಕ್ಕಾಗಿ ಸಿದ್ಧವಾದ ಕತ್ತಿ. ದಟ್ ದ ಸೋರ್ಡ್ ಕಮ್ಸ್ ಔಟ್ ಆಫ್ ಹಿಸ್ ಮೌತ್. ಆತನ ಬಾಯೊಳಗಿಂದ ಅದು ಕತ್ತಿ ಬರ್ತದಂತೆ. ಅರ್ಥ ಏನಾಗದ್ರೆ, ಇಟ್ ಸಿಂಬಲೈಸಸ್ ದ ಡೆಡ್ಲಿ ಪವರ್ ಆಫ್ ಕ್ರೈಸ್ಟ್ ವರ್ಡ್ಸ್. ಯೇಸು ಕ್ರಿಸ್ತನ ಬಾಯಲ್ಲಿ ಹೊರಡುವಂಥ ಮಾತು, ಆ ವಾಕ್ಯ ಅದು ಎಷ್ಟು ಬಲವುಳ್ಳದ್ದಾಗಿದೆ. May I tell you one thing? We all know that when God created the world, He spoke. One thing that God did when He created the world, He spoke. ಆತನು ನುಡಿದಂತೆ ಭೂಮಿ ಆಕಾಶಗಳು ಅದು ಉಂಟಾಯಿತು, ನಿರ್ಮಾಣವಾಯಿತು. Once He spoke the words of comfort. ಯೇಸು ಕ್ರಿಸ್ತನ ಈ ಲೋಕದಲ್ಲಿರುವಾಗ ಸಮಾಧಾನದ ಮಾತುಗಳನ್ನು ಆತನು ಆಡಿದ. ಬಟ್ ನೌ He speaks the words of death. ಈಗ ಮರಣದ ಮಾತುಗಳನ್ನು ಆತನು ಹೇಳುತ್ತಿದ್ದಾನೆ. As previously noted, now the armies that accompany Christ, when He returns, they carry no weapon. ನಾನಾಗಲೇ ಹೇಳಿದೆ, ಕ್ರಿಸ್ತನ ಸಭೆ, ಹಳೆ ಒಡಂಬಡಿಕೆಯ ಭಕ್ತರು, ಕ್ರಿಸ್ತನನ್ನು ನಂಬಿದಂಥ ಇತರ ಯಾವ ವ್ಯಕ್ತಿಗಳು ಅಥವಾ ದೇವದೂತರು ಯಾವ ಆಯುಧಗಳನ್ನು ಹಿಡಿದುಕೊಂಡಿರುವುದಿಲ್ಲ. ಇಟ್ಸ್ ವೆರಿ ಅಮೇಝಿಂಗ್. ದಿಸ್ ವಾರ್ ಈಸ್ ಸಮಥಿಂಗ್ ಅಮೇಝಿಂಗ್. Now when we think about the host of the people who accompany Jesus Christ, none of them are having a weapon in their hand. ಅವರ ಕೈಗಳಲ್ಲಿ ಯಾವ ರೀತಿಯ ಯುದ್ಧದ ಆಯುಧಗಳು ಇಲ್ಲ. He returns with a great army, the fourfold army that I have explained. But none of them have no weapons. Now He alone, He wields the sword with which He will slay the wicked. ಅವನು ತನ್ನ ಬಾಯ ಮಾತಿನಿಂದ ಹೊರಡುವಂಥ ಖಡ್ಗ, ಆ ಕತ್ತಿಯಿಂದ ಆತನು ಆತನ ವಿರೋಧಿಗಳನ್ನು ನಾಶ ಮಾಡುವನು. The Bible says, and Christ will wield that sword with deadly effect. ಭಯಂಕರವಾದಂಥ ಪರಿಣಾಮ ಇದರಿಂದ ಉಂಟಾಗ್ತದೆ. The Bible says, ಜನಾಂಗಗಳನ್ನು ಹೊಡೆಯುವುದಕ್ಕಾಗಿ ಹದವಾದಂಥ ಕತ್ತಿ ಆತನ ಬಾಯಿಂದ ಬರುತ್ತದೆ. ನನ್ನ ಪ್ರಿಯರೇ, ಒಂದು ನಾವು ತಿಳ್ಕೊಳ್ಳೋಣ, ಯೇಸು ಕ್ರಿಸ್ತನು ಆತನು ಮಾಡುವಂಥ ಯುದ್ಧ ಆತನ ಬಾಯಿಯ ಮಾತಿನಲ್ಲಿ. The Lord will speak and the nations will be smitten and they fall dead. And His elect, ಆತನ ಆರಿಸಿಕೊಂಡವರು ಯಾರು? Both from the Gentile nations and from Israel will be preserved. ಬಹಳ ಅದ್ಭುತವಾದದ್ದು ನೋಡ್ರಿ. ಆಗ ಉಳಿದಂಥವರು, ಕ್ರಿಸ್ತನನ್ನು ನಂಬಿದಂಥ ಆ ಜನರು, ಯಾರ್ಯಾರು ಆ ದಿವಸದಲ್ಲಿ ಉಳಿದಂಥ ಜನರು ಇರ್ತಾರಲ್ಲ, ದ ಅನ್ಯರು ಮಾತ್ರ ಅಲ್ಲದೆ ಇಸ್ರಾಯೇಲ್ಯರು, ದೇ ವಿಲ್ ಬಿ ಪ್ರಿಸರ್ವ್ಡ್. ದ ವಿಕೆಡ್ He will slaughter instantly. ಎಲ್ಲ ದುಷ್ಟತನವನ್ನು ಮಾಡಿದಂಥವರನ್ನು ಆತನು ಕೊಲ್ಲುವನು. The dead will include all those gathered for battle of Armageddon. ಹರ್ಮಗದ್ದೋನ್ ಯುದ್ಧದಲ್ಲಿ ಸೇರಿದಂಥ ಎಲ್ಲ ಜನರು ಕೊಲ್ಲಲ್ಪಡುವರು. ನನ್ ವಿಲ್ ಎಸ್ಕೇಪ್. ಯಾರು ತಪ್ಪಿಸಿಕೊಳ್ಳಿಕ್ಕೆ ಆಗಲ್ಲ, ಯಾರಿಗೂ ತಪ್ಪಿಸಿಕೊಳ್ಳಿಕ್ಕೆ ಆಗೋದಿಲ್ಲ. The rest of the whole world's unredeemed people will be judged and executed at the sheep and the goat judgment. ನನ್ನ ಪ್ರಿಯರೇ, ಕೊನೆಗೆ ಅಲ್ಲಿ ಉಳಿಯಲ್ಪಡುವಂಥ ರಾಷ್ಟ್ರಗಳು, ದೇವರ ವಾಕ್ಯ
ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 31ರಿಂದ 46ನೇ ವಚನದವರೆಗೆ ಆತನೊಂದು ತೀರ್ಪನ್ನು ಕೊಡುವನು. ನನ್ನ ಪ್ರಿಯರೇ, ದ್ಯಾಟ್ ಫಾಲೋಸ್ ಕ್ರೈಸ್ಟ್ ರಿಟರ್ನ್. ಕ್ರಿಸ್ತನು ಹಿಂದಕ್ಕೆ ಬಂದಾಗ ನಡೆಯುವಂಥ ಸಂಭವಗಳಿದು. Now this is the final stroke of death in the days of the Lord. ಕರ್ತನ ಹಿಂದಕ್ಕೆ ಬರುವಾಗ ನಡೆಯುವಂಥ ಒಂದು ಸಂಭವ ಇದಾಗಿದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುವಂಥದ್ದಾಗಿದೆ. In other words, the stern, swift judgment that marks the onset of Christ's kingdom will be the pattern of his rule throughout the millennium. ನೋಡ್ರಿ, ಮುಂದಕ್ಕೆ ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನ 1000 ವರ್ಷದ ಆಳ್ವಿಕೆಯನ್ನು ನಡೆಸುವವನಾಗಿದ್ದಾನೆ ಎಂಬುದಕ್ಕೆ ಇದೊಂದು ಸಾಕ್ಷಿಯಾಗಿದೆ. Now during his 1000-year reign he will rule. ಆತನು ಆಳುವನು 1000 ವರ್ಷದವರೆಗೆ. And how he will rule? He will rule the nations with the rod of iron. With the rod of iron. ದೇವರ ವಾಕ್ಯ ಹೇಳುವಂತಹದ್ದು ಬಹಳ ಗಂಭೀರವಾದಂಥ ಒಂದು ಸತ್ಯ. ಆತನು ಅವರನ್ನು ಕಬ್ಬಿಣದ ಕೋಲಿನಿಂದ ಆಳುವನು. ಅವರನ್ನು ಕಬ್ಬಿಣದ ಕೋಲಿನಿಂದ ಆಳುವನು. He will swiftly judge all the sin and instantly put down any rebellion. 1000 ಆಳ್ವಿಕೆಯಲ್ಲಿ ಪಾಪ ತಲೆ ಎತ್ತಲಿಕ್ಕಿಲ್ಲ. ಇವತ್ತಿನ ದಿವಸದಲ್ಲಿ ಹೇಗೆ ಉಂಟು? ಅನ್ಯಾಯ, ಅನಾಚಾರ, ದುಷ್ಟತನ, ವ್ಯಭಿಚಾರ ಲಂಗುಲಗಾಮಿಲ್ಲದೆ ನಡೀತಾ ಉಂಟು. ಆದರೆ 1000 ವರ್ಷದ ಆಳ್ವಿಕೆಯಲ್ಲಿ ದೇವರ ವಾಕ್ಯ ಹೇಳುವಂತಹದ್ದು, ಆತನು ಅವರನ್ನು ಕಬ್ಬಿಣದ ಕೋಲಿನಿಂದ ಆಳುವನು. The moment the Lord finds the sin, it will be struck down. The moment the Lord finds the rebellion, it will be put down. In other words, 1000 years of reign will be the reign of peace. ಸಮಾಧಾನ, ಸಂತೋಷದಿಂದ ತುಂಬಿದಂಥ ಒಂದು ಆಳ್ವಿಕೆ, ಅದು 1000 ವರ್ಷದ ಆಳ್ವಿಕೆಯಾಗಿರು. ನನ್ನ ಪ್ರಿಯರು, ಇದರ ಕುರಿತಾಗಿ ನಾವು ಇನ್ನೂ ಹೆಚ್ಚಾಗಿ ನಾವು ಕಲೀಲಿಕ್ಕುಂಟು. ಆದರೆ ದೇವರು ನಮಗೆ ಸಹಾಯ ಮಾಡುವಂತೆ ನಾವೀಗ ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ಕರ್ತನಾದಂಥ ಯೇಸುವಿನ ಬರುವಿಕೆ ಹತ್ತಿರವಾಯ್ತಲ್ಲ. ಕ್ಯಾನ್ ವಿ ಇಗ್ನೋರ್ ದ ಕಮಿಂಗ್ ಆಫ್ ದ ಲಾರ್ಡ್? ಲೆಟ್ ಅಸ್ ಪ್ರೇ. ಪ್ರೀತಿಯುಳ್ಳ ಸ್ವಾಮಿ, ನಮ್ಮ ರಕ್ಷಕನಾದ ಯೇಸುವೆ, ನೀನು ಬೇಗನೆ ಬರುತ್ತಿ. ನೀನು ಬರುವಂಥ ಸಮಯ ಅದು ಬಹಳ ಹತ್ತಿರವದೆ. ಆದ್ದರಿಂದ ನಾವು ಅದಕ್ಕಾಗಿ ಸಿದ್ಧರಾಗಿ ಎಚ್ಚರವಾಗಿ ಜೀವಿಸಲಿಕ್ಕೆ ನೀನು ಕೃಪೆ ಕೊಡು. ನಮ್ಮ ಜೀವನದಲ್ಲಿ ನೀನು ಏನು ಉದ್ದೇಶ ಇಟ್ಟಿದೆಯೋ ಆ ಉದ್ದೇಶವನ್ನು ನೀನು ನೆರವೇರಿಸಿ ಎಂದು ಪ್ರಾರ್ಥಿಸ್ತೇವೆ. ನಮ್ಮ ಸ್ವಾಮಿ, ನಮ್ಮ ದೇವರೇ, ನಮ್ಮ ನಿನ್ನ ಹತೋಟಿಯಲ್ಲಿಟ್ಟುಕೊಂಡು ನಿನ್ನ ಘನತೆಗಾಗಿ, ಮಾನಕ್ಕಾಗಿ ನಡೆಸು. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೆನ್.